ನಾನು ಅವರು ಊರಂತ ಇದ್ರಲ್ಲ ಅವ್ರ ತಮ್ಮನ ಮಗ. ನಮ್ಮದು ನಾವು ಏನದು ಮಸೀದಿ ಅವ್ರ ಕೈಯಲ್ಲಿ ಏನು ಹ್ಯಾಂಡ್ ಓವರ್ ಮಾಡಿದ್ದೀವೋ ಕಾಸು ಅವರು ಏನೋ ಎಣಿಸ್ಕೊಂಡು ತಿರ್ಗಾ ನಮಗೆ ವಾಪಸ್ ಕೊಟ್ಟಿದ್ದಾರೆ. ಅದು ಅವರು ನಮಗೆ ಮಸೀದಿಯವರು ತೊಗೊಂಡಿದ್ದಾರೆ ಅಂತ ಏನೇನು ಮಾತೆಲ್ಲ ಕೇಳಿ ಬರ್ತಾಯಿದೆ, ವಿಡಿಯೋ ಎಲ್ಲ ಬರ್ತಾಯಿದೆಯಲ್ಲ ಅದೆಲ್ಲ ಸುಳ್ಳು. ಮಸೀದಿಯವ್ರು ಏನು ತೊಗೊಂಡಿಲ್ಲ. ನಮ್ಮ ದೊಡ್ಡಪ್ಪ ಅವರು ಇಷ್ಟು ಭಾಗ ನಾವು ಕೊಡ್ತೀನಿ ಅಂತ ಹೇಳಿದರು. ಬಟ್ ಮಸೀದಿಗೆ ಅದು ದುಡ್ಡು ಹಂಚ್ಕೊಳ್ಳಲ್ಲ, ಮಸೀದಿಗೆ ದುಡ್ಡು ತಗೊಳ್ಳಲ್ಲ ಅಂತ ಮಸೀದಿಯವ್ರು ಹೇಳಿದ್ದಾರೆ. ಅದು ವಾಪಸ್ ಎಲ್ಲ ನನಗೆ ನನ್ನ ಕೈಯಲ್ಲಿ ತಲುಪಿ ಕೊಟ್ಟಿದ್ದಾರೆ. ನನಗೆ 8,40,000 ಏನೋ ಕೊಟ್ಟಿದ್ದಾರೆ. ನನಗೆ ಕೊಟ್ಟು ನನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದು ಕಾಸು ಇವಾಗ ತೊಗೊಂಡೋಗ್ಬಿಟ್ಟು ನಮ್ಮಮ್ಮ ಇದ್ದಾರೆ, ನಮ್ಮ ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ ಅವ್ರು ಕೇಳಿಕೊಂಡು ನಮ್ಮ ಸಂಬಂಧಿಕರಲ್ಲಿ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡಬೇಕು. ಇಲ್ಲ ಮನೆ ಕಟ್ಟಬೇಕಂತ ಆಸೆ ಇತ್ತು. ನಮ್ಮ ಊರಂತ ಅತ್ತೆ ಅವರು ತೀರೋಗ್ಬಿಟ್ರಲ್ಲ, ಅವ್ರು ಮನೆ ಕಟ್ಟಬೇಕಂತಾನೆ ಅವರು ಭಿಕ್ಷೆ ಬಿಟ್ಟು ಏನೋ ಮಾಡಿದ್ರಲ್ಲ, ಮನೆ ಕಟ್ತೀವಿ ಇಲ್ಲಾಂದರೆ ನಮ್ಮ ಸಂಬಂಧಿಕರು ಯಾರು ಬಡವರಿದ್ದಾರೆ ಅವ್ರಿಗೇನು ಕೊಡೋಣ ಅಂತ ಯೋಚನೆ ಇದೆ. ಬಟ್ ನಾನು ಮನೆಯಲ್ಲಿ ಹೋಗಿ ನಮ್ಮಮ್ಮ ಹತ್ರ ಮಾತಾಡಿ ಏನು ಡಿಸೈಡ್ ಆಗುತ್ತೆ ಅದಾದಮೇಲೆ ಮಾಡ್ತೀವಿ. ಇಲ್ಲ, ಅವ್ರು ಮಾತಾಡೋದೇ ನಮಗೆ ಅರ್ಥನೂ ಆಗ್ತಾ ಇರಲಿಲ್ಲ. ಅವ್ರದ್ದು ಯಾವ ರೂಮಲ್ಲಿ ದುಡ್ಡಿತ್ತಲ್ಲ ಅದು ರೂಮ್ ಹತ್ರ ಬಿಡೋದೇ ಇಲ್ಲ ಯಾರಿಗೂ. ಅಲ್ಲಿ ಲಾಕ್ ಮಾಡಿಕೊಂಡ್ರೆ ನಾವು ಹೋಗಂಗಿಲ್ಲ, ಬರ್ತೀವಿ ಬರೀ ಅಡುಗೆ ಮಾಡಿ ಊಟ ಗೀಟ ಮಾಡ್ಕೊಂಡು ನಾವು ಹೋಗಿಬಿಡ್ತಾ ಇದ್ದೆ ಅಷ್ಟೇ. ಅಲ್ಲಿ ಹೋಗೋಕ್ಕೆ ಯಾರು ಬಿಡ್ತಾ ಇರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಒಬ್ಬರೇ ಇದ್ದಿದ್ದವರು ನಾವು. ನಮ್ಮಪ್ಪ 40 ವರ್ಷ ಆಯ್ತು ನಾವು ಇಲ್ಲಿಂದ ಅವ್ರ ತಂಗಿರಿಗೆ ಅಕ್ಕಂಗೆ ಕೊಟ್ಬಿಟ್ಟು ಹೋಗಿದ್ದು. ನಮ್ಮಪ್ಪ 40 ವರ್ಷ ಆಯ್ತು ನಾವು ಬೆಂಗಳೂರಿಗೆ ಹೋಗಿ. ಆವಾಗ ವರ್ಷಕ್ಕೆ 1 ಸಲ 2 ಸಲ ನಾವು ಬರ್ತಾಯಿದ್ವಿ, ಹೋಗ್ತಾಯಿದ್ವಿ. ನಮ್ಮ ಕೈಯಲ್ಲಿ ಏನಾಗ್ತಾಯಿತ್ತು ಆವಾಗ ಬಂದು ಅವ್ರಿಗೆ ಅಡುಗೆ ಮಾಡಿಸಿ ತಿನ್ನೋದು. ನಮ್ಮ ದೊಡ್ಡಪ್ಪನೂ ಬರ್ತಾಯಿದ್ರು, ಅವರು ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದು ಅವ್ರಿಗೆ ಸ್ನಾನ ಮಾಡಿಸೋದಿರಲಿ, ಊಟ ಕೊಡ್ಸೋದಿರಲಿ ಅದೆಲ್ಲ ಮಾಡ್ತಾಯಿದ್ರು. ಬಟ್ ನಾವು ಅಲ್ಲಿಂದ ಡೈಲಿ ಅವ್ರಿಗೆ ಬಂದು ನೋಡ್ಕೊಂಡು ಹೋಗೋಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ. ನಮ್ಗೆ ಕೆಲಸ ಇತ್ತು ಅಲ್ಲಿ. ಕೆಲಸ ಎಲ್ಲ ನಾವು ಮಾಡಿಕೊಂಡು ನಮ್ಗೆ ಯಾವಾಗ ಟೈಮ್ ಸಿಗ್ತಾಯಿತ್ತು ಅವಾಗ ನಾವು ಬರ್ತಾಯಿದ್ವಿ. ಯಾವಾಗ ನಾವು ಬಂದು ಇಲ್ಲಿ ಮಸೀದಿ ಹತ್ರ ನಾವು ನೋಡಿದ್ರೆ ನಾವು ಹೇಳ್ತಾಯಿದ್ವಿ, ಬೇಡಮ್ಮ ಇದೆಲ್ಲ ಮಾಡಬಾರ್ದು ಅಂದರೆ ಅವ್ರಿಗೆ ಕಿವಿ ಕೇಳ್ಸೋದಿಲ್ಲ, ಮಾತಾಡೋಕ್ಕೂ ಇದಿಲ್ಲ ಮೆಂಟಲಿ ಅವರು. ಅದಕ್ಕೆ ಅವ್ರಿಗೇನು ಕೇಳ್ತಾ ಇರಲಿಲ್ಲ. ಸುಮ್ಮನೆ ನಾವು ಏನಾದ್ರು ಮಾತಾಡೋಕೆ ಹೋಗಿದ್ರೆ ನಮಗೆ ಬೈಯೋದು ಎದುರಿಸೋದು ಹಂಗೆ ಮಾಡ್ತಾಯಿದ್ರು. ಅದಕ್ಕೆ ನಾವು ಸುಮ್ಮನೆ ಆಗಿಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಅದು ಇವಾಗ ಸತ್ತಾದ್ಮೇಲೆ ಅದು ರೂಮ್ ಬೀಗ ನೋಡೋಣ ಅಂತ ರೂಮ್ ನಾವು ತೆಗೆದು ನೋಡಿದ್ರೆ ಹಣ ಇತ್ತು. ಹಣ ಇದ್ದಾಗ ನಾವು ಡೈರೆಕ್ಟಾಗಿ ಮಸೀದಿಯವ್ರಿಗೆ ಕರೆದ್ವಿ. ಸುಮ್ಮನೆ ನಾವು ಇದು ಮಾಡ್ಕೊಳ್ಳೋದು ಬೇಡ, ಮಸೀದಿಯವ್ರು ಬಂದರೆ ಅವ್ರ ಕೈಯಲ್ಲಿ ಇರುತ್ತೆ. ಮಣ್ಣು ಮಾಡಿಬಿಟ್ಟು 3 ದಿನ ಆಗಲಿ, ಅದಾದಮೇಲೆ ಏನು ಮಾತಾಡೋಣ ಅಂತ ಮಣ್ಣು ಆಗೋ ತನಕ ಇದ್ವಿ. ಅವ್ರ ಕೈಯಲ್ಲಿ ಕೊಟ್ಟಿದ್ವಿ. ಅವ್ರು ಎಣಿಸ್ಬಿಟ್ಟು ನಮ್ಗೆ ತಿರ್ಗಿ ವಾಪಸ್ ಕೊಟ್ಟಿದ್ದಾರೆ. ಎಲ್ಲ ಮೀಡಿಯಾದಲ್ಲಿ 4 ಕೋಟಿ ಹೇಳಿ ಏನು ಕೇಳಿ ಸರ್? ಅದೇ ಚೀಲದಲ್ಲಿ ಒಂದು ಸ್ವಲ್ಪ ಚೀಲದಲ್ಲಿ ಚಿಲ್ಲರೆ ಇತ್ತು, ಒಂದು ಸ್ವಲ್ಪ ಚೀಲದಲ್ಲಿ ನೋಟ್ಗಳಿದ್ರು. 10, 5, 50, 100 ಹೆಂಗೆ ಕೊಡ್ತಾಯಿದ್ರು ಅವ್ರಿಗೆ. ಅವರು ತಗೊಂಬಂದು ಚೀಲದಲ್ಲಿ ತುಂಬಿಸಿ ಇಕ್ತಾಯಿದ್ರು. ಅದೇ ಚೀಲ ಹಂಗಂಗೆ ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಮಸೀದಿಯಲ್ಲಿ ಇಕ್ಕಿ ಅದು ಏನೋ ಎಣಿಸಿದ್ದಾರೆ. ಎಣಿಸ್ಬಿಟ್ಟು ಇಷ್ಟು ನಮ್ಮ ಮುಂದೆನೇ ಮಾಡಿದ್ದಾರೆ. ನಮ್ಮ ಮುಂದೆನೇ ಎಣಿಸ್ಬಿಟ್ಟು ಅದು ಸುಮ್ಮನೆ ಇಷ್ಟು ಲಕ್ಷ ಇದೆ ಅಷ್ಟು ಲಕ್ಷ ಇದೆ ಅಂದರೆ ಅದೆಲ್ಲ ಸುಳ್ಳು. ಸುಮ್ಮನೆ ಇಲ್ಲಿ 8,40,000 ಏನೋ ಬಂದಿದೆ ಚಿಲ್ಲರೆ. ಅದು ನಮಗೆ ವಾಪಸ್ಸು ಮಸೀದಿಯವ್ರು ಕೊಟ್ಟಿದ್ದಾರೆ. ಅವರು ಯಾವ ಸತ್ತೋಗಿದ್ದು ಎಲ್ಲಿ ಸತ್ತೋಗಿದ್ದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ? ಅದೇ ಇಲ್ಲಿ ರೋಡಲ್ಲಿ ಹೋಗ್ತಾರಲ್ಲ, ಯಾರ್ಯಾರ ಮನೆಯಲ್ಲಿ ಹೋಗ್ಬಿಟ್ಟು ಅವರು ಅನ್ನ ಗಿನ್ನ ಕೇಳಿ ತಿಂತಾಯಿದ್ರಲ್ಲ, ಅವ್ರ ಮನೆಗೆ 1 ದಿನ 2 ದಿನ ಬರಲಿಲ್ಲಲ್ಲ. ಅದಕ್ಕೆ ಅವರು ಏನೋ ಬರ್ತಾ ಇಲ್ಲಲ್ಲ, ಡೈಲಿ ಬರೋರು ಬರ್ತಾ ಇಲ್ಲ. ನೀರು ಹಿಡಿಯೋಕೆ ಅಲ್ಲಿ ಹೋಗ್ತಾಯಿದ್ರು ಮುಂದ್ಗಡೆ ಮನೆ ಹತ್ರ. ಅಲ್ಲಿನೂ ಬರಲಿಲ್ಲ. 2 ದಿನ ಆಯ್ತಲ್ಲ ಬರಲಿಲ್ಲ ಅಂತ ನೋಡೋಕೆ ಯಾರೋ ಬಂದಿದ್ದಾರೆ. ಬಂದು ಬಾಗಿಲು ತಟ್ಟಿದ್ರೆ ಎದುರಿಲಿಲ್ಲ. ಬಾಗಿಲು ಆಮೇಲೆ ಓಪನ್ ಮಾಡಿ ಹೋಗಿ ನೋಡಿದ್ರೆ ಈ ಥರ ಸತ್ತಿಗಿದ್ದಾರೆ ಅಂತ ನಮಗೆ ಆಮೇಲೆ ಇನ್ಫಾರ್ಮ್ ಮಾಡಿದ್ರು. ದೊಡ್ಡಪ್ಪ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಿದ್ದಾರೆ, ಆಮೇಲೆ ನನಗೂ ಇನ್ಫಾರ್ಮ್ ಮಾಡಿದ್ರು. ನಾವು ಬಂದು ನೋಡಿಕೊಂಡು ರಾತ್ರಿ ಲೇಟ್ ಆಗೋಗ್ಬಿತ್ತು. ಆಮೇಲೆ ತೊಗೊಂಡೋಗ್ಬಿಟ್ಟು ಮಣ್ಣು ಮಾಡಿದ್ವಿ. ಅದು ಎಷ್ಟು ದಿನ ಅಂತ ಗೊತ್ತಿಲ್ಲ. ಅವರು ಬರಲಿಲ್ಲ. 2 ದಿನದಿಂದ ಎಲ್ಲೆಲ್ಲಿ ಹೋಗ್ತಾಯಿದ್ರು ಬರ್ತಾಯಿದ್ರು, ಅಲ್ಲೆಲ್ಲ ಬರಲಿಲ್ಲ ಅಲ್ಲ. ಅವ್ರು ಯಾವಾಗ ಸತ್ತೋಗಿದ್ದಾರೋ ಏನೋ ಅಂತ ನಮಗೂ ಗೊತ್ತಿಲ್ಲ. ಬಟ್ 2 ದಿನ 3 ದಿನ ಆಗಿಲ್ಲಲ್ಲ, ಬರಲಿಲ್ಲ ಅಂತ ಅವರು ಯಾರೋ ಬಂದು ನೋಡಿದ್ದಾರೆ. ನೋಡಿದ್ದಕ್ಕೆ ಈ ಥರ ಸಾವಾಗಿದ್ದ ಅಂತ ನಮಗೂ ತಿಳಿಸಿದ್ರು. ಮೊಹಮ್ಮದ್ ಫೈರೋಜ್ ಖಾನ್ ಅಂತ.